ಮನೆಯನ್ನ ಖಾಲಿ ಮಾಡಿಸುವಂತಹ ವಿಚಾರಕ್ಕೆ ವೃದ್ಧ ದಂಪತಿಗೆ ಟಾರ್ಚರ್ ಕೊಟ್ಟಿರುವಂತಹ ಘಟನೆ ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆದಿದೆ. ಮನೆಯನ್ನ ಖಾಲಿ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಟಾರ್ಚರ್ ಕೊಟ್ಟಿದ್ದಾರೆ. ವೃದ್ಧ ದಂಪತಿಯ ಮನೆಗೆ ಕರೆಂಟ್ ಕಟ್, ನೀರು ಕಟ್. ಈ ವಿಚಾರ ಈಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಬೆಸ್ಕಾಂ ಎಚ್ಚೆತ್ತುಕೊಂಡಿದೆ. ಸುದ್ದಿ ಆಗ್ತಾ ಇದ್ದಂತೆ ಮನೆಗೆ ಬಂದು ನೀರು ಮತ್ತು ಕರೆಂಟ್ ಅನ್ನು ಒದಗಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಪಬ್ಲಿಕ್ ಟಿವಿಯ ಕಾರ್ಯಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ವೃದ್ಧ ದಂಪತಿಗಳು. ನೆಲಮಂಗಲ ನಗರದ ಶ್ರೀ ಸಾಯಿ ಸನ್ನಿಧಿ ಫ್ಲಾಟ್ನಲ್ಲಿ ಈ ಘಟನೆ ನಡೆದಿತ್ತು. ಪಬ್ಲಿಕ್ ಟಿವಿ ವರದಿಯನ್ನು ಬಿತ್ತರಿಸಿತ್ತು, ಪ್ರಸಾರ ಮಾಡಿತ್ತು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಯಿತು, ಬೆಸ್ಕಾಂ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ತತ್ಕ್ಷಣಕ್ಕೆ ಆ ವೃದ್ಧರು ವಾಸವಿದ್ದಂತಹ ಮನೆಗೆ ಹೋಗಿ ಅವರಿಗೆ ಕರೆಂಟು ಮತ್ತು ನೀರನ್ನು ಒದಗಿಸುವಂತಹ ಕೆಲಸ ಮಾಡಿದ್ದಾರೆ. 11 ಲಕ್ಷ ಹಣಕ್ಕೆ ಲಿಂಗಪ್ಪ ಹಾಗೂ ವಸಂತ ದಂಪತಿಗಳು ಮನೆಯನ್ನ ಲೀಸಿಗೆ ಪಡೆದಿದ್ರು. ಮನೆಯ ಮೂಲ ಮಾಲೀಕ ವಿಶ್ವನಾಥ್ ಫ್ಲಾಟ್ ಅನ್ನ ಮಾರಾಟ ಮಾಡಿ ನಾಪತ್ತೆಯಾಗಿದ್ದ. ಹೊಸ ಮನೆಯ ಮಾಲೀಕ ವಿಜಯ್ ರಾಯ್ ಅವರು ಈ ದಂಪತಿಗಳನ್ನ ಅಲ್ಲಿಂದ ಸಾಗಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನು ಮಾಡ್ತಾರೆ. ಮನೆಯಲ್ಲಿಗೆ ನೀರು ಮತ್ತು ಕರೆಂಟ್ ಅನ್ನ ಕಟ್ ಮಾಡಿರ್ತಾರೆ. ಪಬ್ಲಿಕ್ ಟಿವಿ ವರದಿ ಕೂಡ ಪ್ರಸಾರವನ್ನು ಮಾಡಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈ ಕುರಿತಂತೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಬೆಸ್ಕಾಂ ಅಧಿಕಾರಿಗಳು ಅಲರ್ಟ್ ಆಗಿ ಮನೆಗೆ ಹೋಗಿ ಅವರಿಗೆ ಕರೆಂಟು ಮತ್ತು ನೀರು ಒದಗಿಸುವಂತಹ ಕೆಲಸವನ್ನು ಮಾಡಿರುವಂತಹದ್ದು. ವೃದ್ಧ ದಂಪತಿಗಳು ಏನ್ ಹೇಳ್ತಿದ್ದಾರೆ ಈಗ ಅಂತ? ಎಸ್ ಪ್ರೇಮ್, ಏನಂತ ಹೇಳಿದ್ರೆ ಸಾಕಷ್ಟು 4 ದಿನಗಳ ಹಿಂದೆ ಈ ರೀತಿಯಾಗಿ ಪವರ್ ಕಟ್ ಮಾಡಿ ಮತ್ತೆ 10 ದಿನದ ಹಿಂದೆ ನೀರನ್ನ ಕಟ್ ಮಾಡಲಾಗಿತ್ತು ಒಂದು ಅಪಾರ್ಟ್ಮೆಂಟ್ ನಲ್ಲಿ. ಹೀಗಾಗಿ ಒಂದು ಏನಂತ ಹೇಳಿದ್ರೆ ಅವರು ವೃದ್ಧ ದಂಪತಿಗಳು ಒಂದು ಪಬ್ಲಿಕ್ ಟಿವಿಗೆ ಒಂದು ಕರೆಯನ್ನ ಮಾಡಿ ಒಂದು ಅವರ ಅಳಲನ್ನು ತೋಡ್ಕೊಳ್ತಾರೆ. ಅಲ್ಲಿ ಹೋಗಿ ನಾವು ಪ್ರತ್ಯಕ್ಷವಾಗಿ ವರದಿಯನ್ನ ದೃಶ್ಯವನ್ನು ನೋಡಿದಾಗ ಸಂಪೂರ್ಣವಾಗಿ ಪವರ್ ಮತ್ತೆ ನೀರು ಕಟ್ ಆಗಿರ್ತದೆ. ಈ ಸಂದರ್ಭದಲ್ಲಿ ಬೆಳಗ್ಗೆ ಏನು ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾಗಿ ಸಾಮಾಜಿಕ ಕಳಕಳಿಯಿಂದ ವರದಿ ಪ್ರಸಾರ ಆಗಿತ್ತು. ಈ ವರದಿ ಪ್ರಸಾರ ಆಗ್ತಿದ್ದಂತೆ ಬೆಸ್ಕಾಂ ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಏನು ಆ ಅಪಾರ್ಟ್ಮೆಂಟ್ ನಲ್ಲಿ ಮನೆಯ ಮಾಲೀಕ ಒಂದು ಫೀಸ್ ಅನ್ನ ತೆಗೆದಿರ್ತಾರೆ, ಆ ಫೀಸ್ ಅನ್ನ ಹಾಕುವಂತ ಕೆಲಸವನ್ನ ಮಾಡಿರುವಂತದ್ದು. ಮತ್ತೆ ಅವರಿಗೆ ಎಲ್ಲಾ ರೀತಿಯಲ್ಲಿ ಒಂದು ಮೌಖಿಕವಾಗಿ ಹೇಳಿರುವಂತದ್ದು ಈ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು ಅನ್ನೋದು ಸಹ ಅವರಿಗೆ ಎಚ್ಚರಿಕೆಯನ್ನ ನೀಡಿ ಈಗ ನೀರಿನ ಇದನ್ನು ಮಾಡಿರುವಂತದ್ದು. ಈಗ ವೃದ್ಧ ದಂಪತಿಗಳು ಪಬ್ಲಿಕ್ ಟಿವಿಗೆ ಒಂದು ಧನ್ಯವಾದವನ್ನ ತಿಳಿಸಿರುವಂತದ್ದು. ಹೀಗಾಗಿ ಆ ಸಮಸ್ಯೆ ಈಗ ಬಗೆಹರಿದಿದೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.